ಬಿಡಿ ಸ್ಟಾರ್ ಮಕ್ಕಳಿಗೆಲ್ಲ ಅವಕಾಶಗಳು ಸಿಗ್ತಾವು ಅನ್ನೋ ಮಾತೆಲ್ಲ ಈಗ ಸುಳ್ಳಾಗಿದೆ. ಹಾಗಾಗಿ ಈಗೆಲ್ಲ ಯಾವುದೇ ನೆಪೋಟಿಸಮ್ ನಡೆಯಲ್ಲ. ಟ್ಯಾಲೆಂಟ್ ಇದ್ರೆ ಮಾತ್ರ ಮುಂದೆ ಬರಕ್ಕಾಗದು ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಪ್ಪಾ ವಿಷಯ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಪೋಟಿಸಮ್ ಇದೆ. ಬಿಡಿ ಸ್ಟಾರ್ ಮಕ್ಕಳಿಗೆಲ್ಲ ಅವಕಾಶಗಳು ಸಿಗ್ತಾವು ಅನ್ನೋ ಮಾತೆಲ್ಲ ಈಗ ಸುಳ್ಳಾಗಿದೆ. ಈಗ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ಗಳ ಮಕ್ಕಳಿಗೂ ಕೂಡ ಅವಕಾಶಗಳು ಬೇಕಾಗಿದೆ. ಏನ್ ಸ್ಟೋರಿ ಇದು ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಸ್ಟೋರಿ ಏನಂತ ನೋಡ್ಬಿಡೋಣ. ಸ್ನೇಹಿತರೆ, ಏನಪ್ಪಾ ವಿಷಯ ಅಂದ್ರೆ, ಮೊನ್ನೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಇತ್ತು. ಈ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮುಧೋಳ್ ಸಿನಿಮಾದ ಚಿತ್ರತಂಡ ವಿಕ್ರಮ್ ರವಿಚಂದ್ರನ್ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಆಕ್ಚುಲಿ ವಿಕ್ರಮ್ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ವಂತೆ. ಆದ್ರೂ ಮುಧೋಳ್ ಚಿತ್ರತಂಡದ ಪರವಾಗಿ ಅವರು ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡ್ರಂತೆ. ಹಾಗೆ ಅಲ್ಲಿ ಪತ್ರಕರ್ತರೊಬ್ಬರು ವಿಕ್ರಮ್ ರವಿಚಂದ್ರನ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ಏನು ನಿಮ್ಮ ಒಂದು ಫಸ್ಟ್ನೇ ಸಿನಿಮಾ ಬಂದಾದ್ಮೇಲೆ ಎರಡನೇ ಸಿನಿಮಾ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ವಿಕ್ರಮ್ ರವಿಚಂದ್ರನ್ ಅವರು ಸ್ಟ್ರೈಟ್ ಆಗಿ ಒಂದು ಆನ್ಸರ್ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಇಲ್ಲ, ನನಗೆ ಫಸ್ಟ್ ಸಿನಿಮಾ ಆಕ್ಚುಲಿ ಅದು ಹಿಟ್ ಆಗ್ಲಿಲ್ಲ, ಫ್ಲಾಪ್ ಆಯ್ತು. ಆದ್ರೂ ಸುಮಾರು ಜನ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಸಿನಿಮಾನ ಪ್ರಾರಂಭ ಮಾಡಿಲ್ಲ. ಈಗ ನಾವೇ ಎಲ್ಲ ಸೇರ್ಕೊಂಡು ಈಗ ಮುಧೋಳ್ ಸಿನಿಮಾವನ್ನ ನಾವೇ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಈಗ ಈ ಸಿನಿಮಾ ಒಂದು ಕೊನೆ ಹಂತಕ್ಕೆ ಬಂದಿದೆ ಅಂತ ಅವ್ರೊಂದು ಮಾತು ಹೇಳ್ತಾರೆ. ನಿಜವಾಗ್ಲೂ ಅವ್ರು ಹೇಳಿದ್ದು ನಿಜಾನೇ. ಯಾಕಂದ್ರೆ ಅಡ್ವಾನ್ಸ್ ಎಲ್ಲ ಕೊಟ್ಟಿರ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡಿರಲ್ಲ, ಹಾಗಾಗಿ ಸಿನಿಮಾಗಳಿಗೆ ಬಂದಿರಲ್ಲ. ಪಾಪ ನಾವೇನ್ ಮಾಡಕ್ಕಾಗುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಇದು ಇವರೊಬ್ರದಲ್ಲ, ಹಲವಾರು ಸ್ಟಾರ್ ನಟರ ಮಕ್ಕಳ ಒಂದು ಪರಿಸ್ಥಿತಿನೂ ಏನಿದೆ ನೋಡ್ಬಿಡೋಣ. ಈಗ ನೋಡಿ, ದೊಡ್ಡ ಮನೆ ಮಕ್ಕಳಾದ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ಇಬ್ಬರ ಪುತ್ರರ ಸಿನಿಮಾಗಳು ಈಗಾಗಲೇ ಬಂದಿದವು. ಅದರಲ್ಲಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಈಗಾಗಲೇ ಇದುವರೆಗೂ 8 ಸಿನಿಮಾಗಳನ್ನ ಮಾಡಿದ್ದಾರೆ. ಆ ಸಿನಿಮಾಗಳೆಲ್ಲ ಆದಷ್ಟು ಎಲ್ಲ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ತುಂಬಾ ಚೆನ್ನಾಗಿ ಹೋಗಿದೆ ಸಿನಿಮಾಗಳೆಲ್ಲ. ಹಾಗೇನೆ ಯುವರಾಜ್ ಕುಮಾರ್ ಅವರು ಕೂಡ ಯುವ ಸಿನಿಮಾ ಮಾಡಿದ್ರು, ಅದು ಸೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ರೋಹಿತ್ ಪದಕಿ ಅವರ ನಿರ್ದೇಶನದಲ್ಲಿ ಎಕ್ಕ ಸಿನಿಮಾ ಮಾಡಿದ್ರು, ಕೇಳಿದ್ದಾರೆ ನೀವು ಸಾಂಗ್ ಎಲ್ಲ. ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ, ಈ ಒಂದು ಹಾಡನ್ನೆಲ್ಲ ಕೇಳಿರ್ತೀರಿ. ಈ ಸಿನಿಮಾನು ಕೂಡ ಸೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಇನ್ನು ಸಿನಿಮಾ ಅನೌನ್ಸ್ಗಳಾಗಿದೆ, ಆದ್ರೆ ಇನ್ನು ಅವರ ಯಾವ ಸಿನಿಮಾ ಕೂಡ ಇನ್ನು ತೆರೆಗೆ ಬಂದಿಲ್ಲ. ಎಕ್ಕ ಸಿನಿಮಾ ಬಂದು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು, ಇನ್ನು ಯಾವುದೋ ಸಿನಿಮಾ ಬಂದಿಲ್ಲ ಯುವರಾಜ್ ಕುಮಾರ್ ಅವ್ರದ್ದು. ಎಲ್ರು ಕೇಳ್ತಾ ಇದಾರೆ, ಯುವರಾಜ್ ಕುಮಾರ್ ಅವರೇ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತೆ, ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯುವರಾಜ್ ಕುಮಾರ್ ಅವ್ರನ್ನ ನಮ್ಮ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾ ಇದಾರೆ ಅಭಿಮಾನಿಗಳೆಲ್ಲ. ಹಾಗಾಗಿ ನಮ್ಮ ಯುವರಾಜ್ ಕುಮಾರ್ ಅವರ ಸಿನಿಮಾಗಳು ಆದಷ್ಟು ಬೇಗ ಬರಲಿ. ಅದ್ರ ಜೊತೆಗೆ ನಮ್ಮ ಧನ್ಯ ರಾಮ್ ಕುಮಾರ್ ಅವರ ಸಿನಿಮಾಗಳು ಕೆಲವೊಂದು ಬಂದವು, ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದಾರೆ. ಆದ್ರೆ ಇತ್ತೀಚೆಗೆ ಅವರ ಯಾವುದೋ ಒಂದು ಚೌಕಿದಾರ್ ಸಿನಿಮಾ ಆದ್ಮೇಲೆ ಯಾವುದು ಮತ್ತೊಂದು ಸಿನಿಮಾ ಬಂದಿಲ್ಲ. ಹಾಗೇನೆ ನಮ್ಮ ರಾಮ್ ಕುಮಾರ್ ಅವರ ಪುತ್ರ ಧೀರನ್ ರಾಮ್ ಕುಮಾರ್ ಅವರು ಕೂಡ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಅಂತ ಹೇಳ್ಕೊಳೋ ಮಟ್ಟಿಗೆ ಹಿಟ್ ಆಗ್ಲಿಲ್ಲ. ಅದ್ರ ಜೊತೆಗೆ ಈಗ ನಮ್ಮ ಹ್ಯಾಟ್ರಿಕ್ ಶಿವಣ್ಣ ಅವರೇ ಧೀರೇನ್ ಅವರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ನೋಡೋಣ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮ ಹ್ಯಾಟ್ರಿಕ್ ಶಿವಣ್ಣ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಅಂದ್ರೆ ಸೂಪರ್ ಹಿಟ್ ಆಗೇ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವರ ಬ್ಯಾನರ್ ಅಲ್ಲಿ ಬಂದಿರತಕ್ಕಂತಹ ಸಿನಿಮಾಗಳೆಲ್ಲ ಸಖತ್ ಹಿಟ್ ಆಗಿದವು. ಕಾದ್ ನೋಡೋಣ, ಏನಂತೀರ ಸ್ನೇಹಿತರೆ? ಬನ್ನಿ ಮತ್ತೆ ಇನ್ನ ಯಾರ ಮಕ್ಕಳ ಸಿನಿಮಾಗಳ ಪರಿಸ್ಥಿತಿ ಏನಿದೆ ನೋಡೋಣ. ಅವ್ರ ಸ್ಟೋರಿ ಹಾಗಾದ್ರೆ, ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರ ಪುತ್ರ ಅಭಿಷೇಕ್ ಅವರ ಸಿನಿಮಾ ಅಮರ್ ಬಂತು. ಅಂದ್ರೆ ನಮ್ಮ ಅಂಬರೀಷ್ ಅಣ್ಣ ಅವರಿದ್ದಾಗೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸುದ್ದಿ ಆಗಿತ್ತು. ಹಾಗೆ ಆ ಸಿನಿಮಾನ ನಮ್ಮ ಅಂಬರೀಷ್ ಸರ್ ಕೂಡ ನೋಡಿ ಖುಷಿ ಪಟ್ಟಿದ್ರು. ಅಂದ್ರೆ ತಮ್ಮ ಮಗನ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮೊದ್ಲೇ
ಸಿನಿಮಾನ ತೋರಿಸಿದ್ರಂತೆ ನಾಗಶೇಖರ್ ಅವರು ತುಂಬಾ ಖುಷಿ ಪಟ್ಟಿದ್ರು ಅಂತ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು. ಹಾಗೇನೆ ಅಮರ್ ಸಿನಿಮಾ ಅಂತ ಹೇಳ್ಕೊಳೋ ಮಟ್ಟಿಗೆ ಹಿಟ್ ಆಗ್ಲಿಲ್ಲ. ಆ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಅವರು ಕೂಡ ಯಾಕೆ ಮಾಡಿದ್ರು, ಆದ್ರೂ ಕೂಡ ಯಾಕೋ ಆ ಸಿನಿಮಾ ಆ ಒಂದು ರೇಂಜ್ಗೆ ಹಿಟ್ ಆಗ್ಲಿಲ್ಲ. ಅದಾದ್ಮೇಲೆ ನಮ್ಮ ಸುಕ್ಕ ಸೂರಿ ದುನಿಯಾ ಸೂರಿ ಅವರ ಒಂದು ನಿರ್ದೇಶನದಲ್ಲಿ ಬ್ಯಾಡ್ ಮ್ಯಾನರ್ಸ್ ಅಂತ ಸಿನಿಮಾ ಬಂತು. ಅದು ಕೂಡ ಹೇಳ್ಕೊಳೋ ಮಟ್ಟಿಗೆ ಅದು ಹೆಸರು ಮಾಡ್ಲಿಲ್ಲ. ಅದಾದ್ಮೇಲೆ ನಮ್ಮ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವರು ಕಾಳಿ ಅಂತ ಒಂದು ಟೈಟಲ್ ಲಾಂಚ್ ಮಾಡಿದ್ರು. ಅದು ಕೂಡ ಯಾಕೋ ಶೂಟಿಂಗ್ ಶುರು ಆಗ್ಲಿಲ್ಲ. ಈಗಂತೂ ಅಭಿಷೇಕ್ ಅಂಬರೀಶ್ ಅವರು ಆರಾಮಾಗಿ ಯಾವುದು ಶೂಟಿಂಗ್ ಇಲ್ದೇನೆ ಆರಾಮಾಗಿದ್ದಾರೆ. ಬನ್ನಿ ಮತ್ತೆ ಬೇರೆ ಯಾವ ನಟರ ಮಕ್ಕಳ ಪರಿಸ್ಥಿತಿ ಏನಿದೆ ನೋಡ್ಬಿಡೋಣ. ಇನ್ನ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣವರ ಮಕ್ಕಳು ಗುರುರಾಜ್ ಮತ್ತು ಯತಿರಾಜ್, ಇವರಿಬ್ರು ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಇದಕ್ಕೂ ಮೊದಲು ನಮ್ಮ ಗುರುರಾಜ್ ಅವರು ಒಂದೆರಡು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು, ಹಾಗೆ ಯತಿರಾಜ್ ಅವರು ಕೂಡ ಆಕ್ಟ್ ಮಾಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗುರುರಾಜ್ ಅವರಾಗ್ಲಿ ಹಾಗೆ ಯತಿರಾಜ್ ಅವರ ಸಿನಿಮಾಗಳಾಗ್ಲಿ ಯಾವ್ದು ಬರ್ತಾ ಇಲ್ಲ. ಯಾಕೋ ನಮ್ಮ ಜಗ್ಗಣ್ಣವರು ಕೂಡ ಸಿನಿಮಾದಿಂದ ದೂರ ಇದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಗುರುರಾಜ್ ಮತ್ತು ಯತಿರಾಜ್ ಅವರು ರಾಗಿಣಿ ಅವರ ಅಭಿನಯದ ರಾಗಿಣಿ IPS 2 ಈ ಸಿನಿಮಾನ ಜಂಟಿಯಾಗಿ ನಿರ್ದೇಶನ ಮಾಡ್ತಾರಂತ ಹೇಳಲಾಗ್ತಿದೆ. ನಾವು ನಮ್ಮ ಗುರುರಾಜ್ ಮತ್ತು ಯತಿರಾಜ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಅವರ ವಿಷಯ ಅಷ್ಟಾದ್ರೆ, ಇನ್ನ ನಮ್ಮ ಶಶಿಕುಮಾರ್ ಅವರ ಪುತ್ರ ಆದಿತ್ಯ ಅವರು ಕೂಡ ಒಂದು 3 ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಓ ಮೈ ಲವ್, KS, ಕಾದಾಡಿ ಈ ಸಿನಿಮಾಗಳಲ್ಲಿ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಆದ್ರೆ ಇನ್ನು ಯಾವುದೇ ಸಿನಿಮಾ ಬಿಡುಗಡೆ ಆಗಿಲ್ಲ. ನಮ್ಮ ಆದಿತ್ಯ ಅವರು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಶಶಿಕುಮಾರ್ ಅವರ ಪುತ್ರ ಆದಿತ್ಯ ಅವರು ರಾಶಿ ಎನ್ನುವ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಆದಿತ್ಯ ಅವರೇ, ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ, ಹಿಟ್ ಆಗ್ಲಿ ಅಂತ ಕೇಳ್ಕೊತೀವಿ. ಇನ್ನು ನಮ್ಮ ಕಾಶಿನಾಥ್ ಅವರ ಪುತ್ರ ಅಭಿಮನ್ಯು ಅವರು ಬಾಜಿ ಸಿನಿಮಾ ಮುಖಾಂತರ ಸಖತ್ತಾಗಿ ಲಾಂಚ್ ಆಗಿದ್ರು. ಆದ್ರೆ ಬಾಜಿ ಸಿನಿಮಾ ಹೇಳ್ಕೊಳೋಷ್ಟು ಬಿಗ್ ಹಿಟ್ ಆಗ್ಲಿಲ್ಲ. ಅದಾದ್ಮೇಲೆ ಎಲ್ಲಿಗೆ ಪಯಣ, ಯಾವುದೋ ದಾರಿ, ಸೂರಿ ಲವ್ ಸಂಧ್ಯಾ ಈ ಸಿನಿಮಾಗಳಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಯಾಕೋ ಆ ಸಿನಿಮಾಗಳು ಕೂಡ ಹಿಟ್ ಆಗ್ಲಿಲ್ಲ. ಈಗ ರಿಷಿ ಅವರೊಂದಿಗೆ ಮಂಗಳಾಪುರಂ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅಭಿಮನ್ಯು ಅವರೇ, ನಿಮ್ಮ ಈ ಮಂಗಳಾಪುರಂ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತಾ, ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರಲ್ವಾ, ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ಮಕ್ಕಳಿಗೆ ಅವಕಾಶಗಳಿಲ್ಲದೆ ಕೂತಿದ್ದಾರೆ. ಹಾಗಾಗಿ ಈಗೆಲ್ಲ ಯಾವುದೇ ನೆಪೋಟಿಸಮ್ ನಡೆಯಲ್ಲ. ಟ್ಯಾಲೆಂಟ್ ಇದ್ರೆ ಮಾತ್ರ ಮುಂದೆ ಬರಕ್ಕಾಗದು ಅಂತ ಹೇಳ್ತಾ, ನೀವೆಲ್ಲ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.